ನನಗೆ ಮೈನಾ ಅನ್ನೋದು ನನಗೆ ಭಾಳ ಇಷ್ಟ ಆಯಿತು. ನನಗೆ ಇವತ್ತು ಜನ ನೆನೆಸ್ಕೊತಾರಲ್ಲ, ಇವತ್ತು ಜನ ಇಷ್ಟಪಡ್ತಾರಲ್ಲ, ನನಗೆ ಭಾಳ ಖುಷಿ ಕೊಡ್ತದೆ. ಕೋಟಿ ಕೋಟಿ ಸ್ವರ ಒಮ್ಮೆ ಚಿಮ್ಮೋತ್ತರ. ನನಗೆ ನಾನು ಮಾಡಿರೋ ಸಿನಿಮಾದಲ್ಲಿ ನನಗೆ ಭಾಳ ಇಷ್ಟ ಇರೋ ಸಾಂಗ್ ಅಂದರೆ ಅದು ಮಧುರ ಪಿಸು ಮಾತಿಗೆ ಬಿರುಗಾಳಿ ಸಿನಿಮಾದ ಮಧುರ ಪಿಸು ಮಾತಿಗೆ. ರೀಸೆಂಟಾಗಿ ವಿನ್ ಆದಂತಹ ಗಿಲ್ಲಿ ಅವ್ರಿಗೆ ಬಂದಂತಹ ನೇಮ್ ಫೇಮ್ ಅದು ಬಿಗ್ ಬಾಸ್ ಮೂಲಕ ಬಂತು. ಜೊತೆಗೆ ಅವರು ಫೇಮಸ್ಸು ಇದ್ರು ಬಿಡಿ, ಹೊರಗಡೆ ಒಂದಷ್ಟು ರಿಯಾಲಿಟಿ ಶೋ ಮಾಡಿದ್ರು, ಎಲ್ಲ ಮಾಡಿದ್ರು. ಸೊ ಅವರ ಒಂದು ಇದನ್ನ ನೋಡಿ ಏನನ್ನಿಸ್ತು ಸರ್? ಆ ಫೇಮು, ಆ ಹೆಸರು, ಆ ಒಂದು ಸೆಲೆಬ್ರಿಟಿ ಸ್ಟ್ಯಾಟಸ್ ತೊಗೊಂಡು ಸಮಾಜಕ್ಕೆ ಉಪಯೋಗಕರವಾಗಿ ಮಾಡಿದ್ರೆ ಮಾತ್ರ ಅದಕ್ಕೊಂದು ತೂಕ ಬರುತ್ತೆ ಅನ್ನೋದು ನನ್ನ ವಾದ. ಯಶ್ ಸರ್, ರಿಷಬ್ ಶೆಟ್ಟಿ ಅವರು ಜಾನ್ ಲೆವೆಲ್ಗೆ ಅಂದರೆ ಅವರು ಲೈಕ್ ರಾಮಾಯಣ ಅನ್ನುವಂತಹ ಸಿನಿಮಾ ಮಾಡ್ತಿದ್ದಾರೆ. ಟಾಕ್ಸಿಕ್ ಒಂದು ದೊಡ್ಡ ಮಟ್ಟದ ಸಿನಿಮಾ ಅದು. ಇವರೆಲ್ಲ ನಮ್ಮ ಕನ್ನಡದವ್ರು ಎಷ್ಟು ಲೆವೆಲಿಗೆ ಬೆಳೀತಿದಾರಲ್ಲ ಅನ್ನುವಂತಹ ಖುಷಿ. ಸಿನಿಮಾ ರಂಗ ಬೆಳಿಬೇಕು ಅಂದರೆ ಒಬ್ಬರು ಇಬ್ಬರು 3 ಜನ ವ್ಯಕ್ತಿಗಳು ಅವರ ಬಜೆಟ್ಗಳು 100 ಕೋಟಿ ಆದರೆ ಸಿನಿಮಾ ರಂಗಕ್ಕೆ ಏನು ಉಪಯೋಗ ಇಲ್ಲ. ಇಬ್ಬರು ಅಗರ್ಭ ಶ್ರೀಮಂತ ಆಗ್ಬಿಟ್ಟು ಬೆಳೆದ್ರೆ ಅವ್ರಿಗೆ ಒಳ್ಳೇದಾಯಿತು. ದೆನ್ ಡೋಂಟ್ ಯು ಫೀಲ್ ಪ್ರೌಡ್ ಸರ್ ಯಶ್ ಬಗ್ಗೆ? ಈ ವ್ಯಕ್ತಿಗಳಿಗೆ ಒಳ್ಳೇದಾಯಿತು, ನಮ್ಮ ಇಂಡಸ್ಟ್ರಿಗೆ ಏನು ಮಾಡಿ. ಜನಗಳಿಗೆ ಸರಿ ಅನ್ಸುತ್ತೆ, ಚೇತನ್ ಅವ್ರಿಗೆ ಅದು ಸರಿ ಅನ್ಸಲ್ಲ. ಚೇತನ್ ಅವ್ರು ಯಾವಾಗಲೂ ವಿರೋಧವಾಗಿರ್ತಾರೆ. ಅದರಲ್ಲಿ ಸತ್ಯ ಇದೆ ಅಂದರೆ ನೀವು ಒಪ್ಕೊಳ್ಳಿ, ಸತ್ಯ ಇಲ್ಲ ಅಂದರೆ ದಲಿತರು ಅಂದರೆ ನಿಮ್ಮ ಪ್ರಕಾರ ಯಾರು? ವ್ಯವಸ್ಥೆನೇ ಹಾಳಾಗ್ಬಿಟ್ಟಿದೆ. ಈ ವ್ಯವಸ್ಥೆ ಹಾಳಾಗಿರೋದ್ರಿಂದ ನೀವು ನಿಜವಾಗ್ಲೂ ಅದನ್ನು ಸರಿಪಡಿಸ್ಬೇಕು, ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ಏನು ಬೇಕು? ಉಪೇಂದ್ರ ಅವರ ಪ್ರಜಾಕೀಯ ಕೂಡ ಇದಾಯ್ತು ಸರ್, ಏನು ಹೇಳ್ತೀರಾ? ಕೆಲವು ಡೈರೆಕ್ಷನ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟೋಕ್ಕಾಗಲ್ಲ, ಪೊಲಿಟಿಕಲ್ ಮೂವ್ಮೆಂಟ್ ಮಾಡಿದ್ದೀರ ಅನ್ನೋ ಕಾರಣಕ್ಕೆ ಡೈರೆಕ್ಷನ್ ಮಾಡೋಕ್ಕಾಗತ್ತೆ. ದರ್ಶನ್ ಸರ್ ಅವರ ಪ್ರಕರಣ ನೋಡಿರ್ತೀರಿ ನೀವು, ಏನು ಒಪಿನಿಯನ್ ಇದೆ ಸರ್ ನಿಮಗೆ ಅವ್ರ ಮೇಲೆ? ಪ್ರತಿಯೊಬ್ಬ ಮನುಷ್ಯನು ದೇ ಆರ್ ಇನ್ನಸೆಂಟ್ ಅಂಡ್ ಪ್ರೂವನ್ ಗಿಲ್ಟಿ ಅಂತ ನಂಬ್ಕೊಂಡೇವ್ ನಾವು. For business and personal promotions, please contact 9686376663. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಜೊತೆ ಇವತ್ತೊಬ್ರು ನನಗೆ ತುಂಬಾ ಸ್ಪೆಷಲ್ ಗೆಸ್ಟ್ ಅಂತ ಹೇಳ್ಬೋದು. ಎಸ್, ಇವ್ರನ್ನ ಏನಂತ ಹೇಳೋದು ಅಂದರೆ ನಟ ಅಂತ ಹೇಳ್ಬೋದು, ಜನನಾಯಕ ಅಂತ ಹೇಳ್ಬೋದು, ಹೋರಾಟಗಾರ ಅಂತ ಹೇಳ್ಬೋದು, ಕ್ರಾಂತಿಕಾರಿ ಪುರುಷ ಅಂತ ಹೇಳ್ಬೋದು. ಎಸ್, ಇದೆಲ್ಲದೂ ಕೂಡ ಒಂದು ಆ್ಯಪ್ಟ್ ಅಂತ ಹೇಳ್ಬೋದು, ಇಷ್ಟು ಪದಗಳು ಅವ್ರಿಗೆ. ಎಸ್, ಅವರೇ ನಿಮ್ಮೆಲ್ಲರ ಪ್ರೀತಿಯ ಚೇತನ್ ಅಹಿಂಸಾ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಪೂಜಾ ಅವರೇ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಯಾ, ಅವಾಗ ಹೆಂಗಿದ್ದೀರಾ ಇವಾಗ ಹಂಗಿದ್ದೀರಾ? ನೋ ಚೇಂಜಸ್. ಯಾ, ಮತ್ತೆ ಹೆಂಗೆ ನಡೀತಿದೆ ಎಲ್ಲ ಕೆಲಸಗಳೆಲ್ಲ ಚೆನ್ನಾಗಾಗ್ತಾ ಇದೆ. ಓಕೆ. ನಾವು ಈ ತಿಂಗಳು ವಿಶೇಷವಾದ ತಿಂಗಳು, ಏಪ್ರಿಲ್ ತಿಂಗಳು, ನಮಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ. ಎಲ್ಲ ಕಡೆ ಕರ್ನಾಟಕದಾದ್ಯಂತ ಟ್ರಾವೆಲ್ ಮಾಡ್ತಾ ಇರ್ತೀವಿ, ವಿಚಾರ ನಾವು ಮಂಡನೆ ಮಾಡ್ತಾ ಇರ್ತೀವಿ. ಸೊ ನಮಗೆ ಒಂದು ಸಮಾಜ ಅನ್ನೋದು ಏನು ನಮ್ಮ ಮನಸ್ಸಿನ ಸತ್ಯ ಇದೆಯೋ, ಅದು ನಮ್ಮ ಸಂವಿಧಾನ ಏನು ಹೇಳುತ್ತೋ, ಅದು ಉತ್ತಮ ಸಮಾಜದ ಕಲ್ಪನೆ ಏನಿದೆಯೋ ಅದನ್ನು ಮುಂದುವರ್ಸೋಕ್ಕೆ, ಅದನ್ನು ತರಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ. ಸೂಪರ್ ಸರ್. ನಾನು ನಿಮ್ದೆಲ್ಲ ನೋಡ್ತಾ ಇದ್ದೆ, ಎಷ್ಟೊಂದು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ, ಹೋರಾಟಗಳು ಮಾಡ್ತಿರ್ತೀರಿ. ಆಮೇಲೆ ನಾನು ರೀಸೆಂಟಾಗಿ ಅಂಬೇಡ್ಕರ್ ಜಯಂತಿ ದಿನ ನೀವೆಲ್ಲ ಇದನ್ನು ಪ್ರೋಗ್ರಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಿದ್ದಾಗಿರ್ಬೋದು, ಅದೆಲ್ಲ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಸಾಕ್ತಾ ಇದೆ ನಿಮ್ಮ ಕೆಲಸಗಳು. ಥ್ಯಾಂಕ್ ಯು. ಎಸ್, ಸೂಪರ್. ಇನ್ನು ಆ ದಿನಗಳಿಂದ ಈ ದಿನಗಳು ಯಾವ ರೀತಿಯಾಗಿದೆ? ಆ ದಿನಗಳ ಟೈಮ್ನಲ್ಲಿ ನಾನು ಒಂದೇನೆಂದರೆ, ನನಗೆ ಆ ದಿನಗಳು ಅಂದಾಗ ನಾವು ಸಿನಿಮಾ ನೆನಪಾಗತ್ತೆ. ಬಟ್ ಹೌದು, ಅದು ಭಾಳ ಚೆನ್ನಾಗಿ ಮಾಡಿದ್ದು, ನಿರ್ಮಾಣ ಮಾಡೋರೆಲ್ಲ ಟೀಮೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು. ಅದು ಇವತ್ತು ಜನ ನೆನೆಸ್ಕೊತಾರೆ. ನನಗೆ ಅವಕಾಶ ಸಿಕ್ಕಿದ್ದು ನನಗೆ ಭಾಳ ನಾನು ಅದೃಷ್ಟವಂತ, ಅದಕ್ಕೆ ಅವಕಾಶ ಸಿಕ್ಕಿರೋದು. ಬಟ್ ನನ್ನ ಒಂದು ಭಾರತದ ಒಂದು ಪಯಣ ಆ ದಿನಗಳಿಗಿಂತ ಮುಂಚೆ ಒಂದು ವರ್ಷ 2 ವರ್ಷ ಮುಂಚೆ ಅನ್ನೋದು ಶುರುವಾಗಿದ್ದು. ಅದು ಎಸ್ಪೆಷಲಿ ಈ ಒಂದು ಅಡಲ್ಟ್ ಲೈಫ್ನಲ್ಲಿ. ಆವಾಗ ನಾನು ರಂಗಭೂಮಿ ಮುಖಾಂತರ ಹೆಂಗೆ ಪರಿವರ್ತನೆ ತರ್ಬೋದು, ಹೆಂಗೆ ಒಂದು ಬೇರೆ ಬೇರೆ ಕಡೆ ಗುಂಡಲ್ಪೇಟೆಯಲ್ಲಿ, ಬೇರೆ ಬೇರೆ ಕರಾವಳಿನಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಹೆಂಗೆ ಕಲೆ ಮುಖಾಂತರ ಬರೀ ಮನೋರಂಜನೆ ಅಲ್ಲ, ಬರೀ ಬಿಸ್ನೆಸ್ ಸಿನಿಮಾ ಥರ ಅಲ್ಲ, ಕಲೆ ಮುಖಾಂತರ ಒಂದು ಉತ್ತಮ ಸಮಾಜ. ಸೊ ಅದರಲ್ಲೆಲ್ಲ ತೊಡಗಿಸ್ಕೊಂಡಿದ್ದೆ, ಅದರೆಲ್ಲ ಕೆಲಸ ಮಾಡ್ತಾಯಿದ್ದೆ. ಮಹಿಳಾ ಸ್ವಸಹಾಯ ಸಂಘಗಳು, ಟ್ರಾನ್ಸ್ಜೆಂಡರ್ ಸಮುದಾಯದ ಪರವಾಗಿ ಎಷ್ಟು ಕೆಲಸಗಳು, ಶಿಕ್ಷಣದ ಬಗ್ಗೆ. ಇವಾಗ ನನಗೆ ಅದನ್ನು ಆವಾಗ ಸಣ್ಣ ಮಟ್ಟದಲ್ಲಿ ಮಾಡ್ತಾಯಿದ್ದೆ, ಇವಾಗ ಅದನ್ನೇ ನನಗೆ ಆ ದಿನಗಳು ಸಿನಿಮಾ ಒಂದು ವೇದಿಕೆ ಕೊಟ್ಟಾದ ಮೇಲೆ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ನಮಗೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಸೊ ಇಟ್ಸ್ ಲೈಕ್ ನಾನೇನು ಉದ್ದೇಶ ಇಟ್ಕೊಂಡು ಬಂದಿದ್ನೋ ಅದನ್ನು ಮುಂದುವರ್ಸೋಕ್ಕೆ, ಅದನ್ನು ಕನಸಿಂದ ನನಸು ಮಾಡೋಕ್ಕೆ ಒಂದು ಅವಕಾಶಗಳು ಸಿಕ್ಕಿದೆ. ಆ್ಯಂಡ್ ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಸೂಪರ್. ನಮಗೆ ಚೇತನ್ ಅಂದ ತಕ್ಷಣ ನೆನಪಾಗೋದೆ ಆ ದಿನಗಳು, ಮೈನಾ. ಆ್ಯಂಡ್ ಐ ಫೀಲ್ ಸೋ ಗುಡ್, ಯಾಕಂದರೆ 13 ವರ್ಷ ಕಂಪ್ಲೀಟ್ ಆಯಿತು ಸರ್ ಮೈನಾ ಸಿನಿಮಾ ಬಂದು. ಆ್ಯಂಡ್ ತುಂಬ ಖುಷಿ ಆಗ್ತದೆ. ಹೆಂಗೆ ಅನ್ನಿಸ್ತದೆ ನಿಮಗೆ ಮೈನಾ 13 ಇಯರ್ಸ್
ಮೈನಾ ಸಿನಿಮಾ ನನಗೆ ಆ್ಯಕ್ಚುಲಿ ಇವಾಗ ಭಾಳ ಜನ ಮೈನಾ ಸಿನಿಮಾ ಭಾಳ ಇವತ್ತು ನೆನೆಸ್ಕೊತಾರೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಡುಗಳು ಹಾಡ್ತಾ ಇರ್ತಾರೆ. ಇವತ್ತು ಅದನ್ನು ಒಂದು ರೀಲ್ಸ್ ಮಾಡ್ತಾರೆ. ರೀಲ್ಸ್ ಮಾಡ್ತಾ ಇರ್ತಾರೆ. ಇವತ್ತು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆ ಸಿನಿಮಾ ಎಷ್ಟು ಚೆನ್ನಾಗಿ ತೆಗೆದಿದ್ರು ಅಂದರೆ ಡೈರೆಕ್ಟರು ಮತ್ತು ಟೀಮು ನಾಗಶೇಖರ್ ಅವರು, ಕ್ಯಾಮ್ರಾಮನ್ ಸತ್ಯ ಹೆಗ್ಡೆ ಅವರು, ನಿರ್ಮಾಪಕರು ಕುಮಾರ್ ಅವರು ಎಷ್ಟು ಚೆನ್ನಾಗಿ ತೆಗೆದಿದ್ರು ಅಂದರೆ ಇವತ್ತು ರಿಲೀಸ್ ಮಾಡಿದ್ರೆ ಒಂದು ಭಾಳ ಫ್ರೆಶ್ಶು ಹೊಸ ಸಿನಿಮಾ ಅನ್ನೋ ರೀತಿಯಲ್ಲಿ ವಿಜುವಲಾಗಿ ಮಾಡಿದ್ದಾರೆ. ಆ್ಯಂಡ್ ಸೊ ಇಟ್ಸ್ ಜಸ್ಟ್ ನನಗೆ ನಾನು ಮಾಡಿರೋ ಸಿನಿಮಾಗಳಲ್ಲಿ ನನ್ನ ಫೇವ್ರೆಟ್ ಸಿನಿಮಾ ಮೈನಾ. ಆಮೇಲೆ ನನಗೆ ನಿಜವಾಗ್ಲೂ ಆ ಟಚಿಂಗ್ ಲವ್ ಸ್ಟೋರಿ ಯಾಕೆ ಅದು ಇಷ್ಟ ಆಗುತ್ತೆ ಅಂದರೆ ಒಂದು ಸಿನಿಮಾ ಅಂದಾಗ ಪೂಜಾ ಅವರೇ ಇಟ್ ಹ್ಯಾಸ್ ಟು ಹ್ಯಾವ್ ಅನ್ ಇಮೋಷ್ನಲ್ ಕಂಪೋನೆಂಟ್. ಎಕ್ಸಾಕ್ಟ್ಲಿ. ಆ ಒಂದು ಎಮೋಷನ್ಸು, ಆ ಒಂದು ಭಾವನೆಗಳು, ಆ ಒಂದು ಮನಸ್ಸಿಗೆ ಟಚ್ ಆಗೋದು. ಸೊ ಅದರಲ್ಲಿ ಮೈನಾದಲ್ಲಿ ಮಾಡಿದ್ರೆ ಅದು ಮೈನಾ ಸಿನಿಮಾ ರಿಲೀಸ್ ಆಗಿ ನಾನು ಸ್ಕ್ರೀನಲ್ಲಿ ನೋಡಿ ನನಗೆ ಅನಿಸ್ಲಿಲ್ಲ. ಫಸ್ಟ್ ಟೈಮ್ ನಾನು ಕತೆ ಕೇಳಿದ ತಕ್ಷಣ ನನಗೆ 2 ಸಲ ಕಣ್ಣಲ್ಲಿ ನೀರು ಬಂತು. ಐ ನೋ ಇಟ್ ವಾಸ್ ಅ ವೆರಿ ಟಚಿಂಗ್ ಸ್ಟೋರಿ. ನಾಗಶೇಖರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ ಸ್ಕ್ರಿಪ್ಟು, ಆ ಕ್ಯಾರೆಕ್ಟರೈಸೇಷನು ಮತ್ತು ಆ ಕ್ಯಾರೆಕ್ಟರು ನನಗೆ ಭಾಳ ಇಷ್ಟ ಆಯಿತು. ಅವನು ಈ ಸಚ್ ಅ ಸೆಲ್ಫ್ಲೆಸ್ ಕ್ಯಾರೆಕ್ಟರ್, ಈ ಸಚ್ ಅ ಎಕ್ಸ್ಟ್ರಾರ್ಡನರಿ ಕ್ಯಾರೆಕ್ಟರ್. ಅವನೇ ಒಂದು ಹಿ ಟೇಕ್ಸ್ ಕೇರ್ ವಿತ್ ಸೋ ಮಚ್ ಅಫೆಕ್ಷನ್. ನನಗೆ ಮೈನಾ ಅನ್ನೋದು ನನಗೆ ಭಾಳ ಇಷ್ಟ ಆಯಿತು. ನನಗೆ ಇವತ್ತು ಜನ ನೆನೆಸ್ಕೊತಾರಲ್ಲ, ಇವತ್ತು ಜನ ಇಷ್ಟಪಡ್ತಾರಲ್ಲ, ನನಗೆ ಭಾಳ ಖುಷಿ ಕೊಡ್ತದೆ. ಓಕೆ, ನಿಮಗೆ ಆ ದಿನಗಳಲ್ಲಿ ಬರುವಂತಹ ಸಾಂಗ್ ಇಷ್ಟನಾ? ಯಾಕಂದರೆ ಅಲ್ಲೂ ಕೂಡ ಮೆಲೋಡಿ ಸಾಂಗ್ ಇದೆ ಸರ್, ಅಲ್ಲೂ ಕೂಡ ಒಂದು ಫೀಲಿಂಗ್ ಸಾಂಗ್ಸ್ ಇದೆ, ಮೈನಾದಲ್ಲೂ ಒಂದಷ್ಟು ಸಾಂಗ್ಸ್ಗಳಿದೆ. ನಿಮಗೆ ಯಾವುದು ಸರ್ ಜಾಸ್ತಿ ಇಷ್ಟ ಆಗೋದಂತ? ಅವೆರಡು ಸಿನಿಮಾದಲ್ಲೂ ಭಾಳ ಕೇಳೋದು ಚೆನ್ನಾಗಿ ಜಾಸ್ತಿ ನೀವೇ ಮಾಡಿರೋಂಥದ್ದು ಕೇಳೋದು. ನನಗೆ ನಾನು ಮಾಡಿರೋ ಸಿನಿಮಾದಲ್ಲಿ ನನಗೆ ಭಾಳ ಇಷ್ಟ ಇರೋ ಸಾಂಗ್ ಅಂದರೆ ಅದು ಮಧುರಾಪಿಸು ಮಾತಿಗೆ ಬಿರುಗಾಳಿ ಸಿನಿಮಾದಲ್ಲಿ. ಅದು ನನಗೆ ಭಾಳ ಇಷ್ಟವಾದ ಸಾಂಗು. ಇಟ್ಸ್ ಜಸ್ಟ್ ದೇರ್ಸ್ ಅ ಸರ್ಟನ್ ಕೈಂಡ್, ಅದು ಎಲ್ಲರಿಗೂ ಇಷ್ಟ ಆಗೋ ಒಂದು ರೀತಿ ಫೀಲ್ ಇದೆ. ಇಟ್ಸ್ ಫ್ರೆಶ್ಶು, ಭಾಳ ಚೆನ್ನಾಗಿದೆ. ಬಟ್ ನನಗೆ ನನಗೆ ಇಳಿಯರಾಜು ಅವರ ಆ ದಿನಗಳು, ಸೂರ್ಯಕಾಂತಿನಲ್ಲೂ ಮೌನಿ ನಾನು ಭಾಳ ಜನ ಇಷ್ಟಪಡ್ತಾರೆ. ಮತ್ತು ಇದರಲ್ಲೂ ಜೆಸಿ ಗಿಫ್ಟ್ ಅವರು, ಇದರಲ್ಲಿ ನಾಗಶೇಖರ್ ಒಳ್ಳೆ ಕೆಲಸ ಮೈನಾದಲ್ಲಿ ಭಾಳ ಅದ್ಭುತವಾಗಿ ತೆಗೆದಿದ್ದಾರೆ. ಆ್ಯಂಡ್ ನನಗೆ ಒಳ್ಳೊಳ್ಳೆ ಹಾಡುಗಳು ನನ್ನ ಸಿನಿಮಾಗಳಲ್ಲಿ ಸಿಕ್ಕಿರೋದು. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಆ ಹಾಡುಗಳಿಗೆ ಇದು ಒಂದು ಹೂವಿನ ಬಾಣದಂತೆ ಅಂತ ಹಾಡು, ಅದು ಬಿರುಗಾಳಿ ಸಿನಿಮಾದಲ್ಲಿ ಇವತ್ತು ಕೂಡ ಅದು ಭಾಳ ಒಂದು ಪಾಪ್ಯುಲರ್ ಆಯಿತು. ಇಟ್ಸ್ ಎಷ್ಟೋ ಜನ ಆವಾಗ 2009 ಸಿನಿಮಾ ರಿಲೀಸ್ ಆಗಿದ್ದು ಪೂಜಾ ಅವರೇ. ಆವಾಗ ಬಹುಶಃ ಹುಟ್ಟಿಲ್ದೇ ಇರೋರು ಕೂಡ, ಅಥವಾ ಆವಾಗ ತಾನೇ ಒಂದು ಭಾಳ ಯಂಗಾಗಿರೋರು ಕೂಡ ಆ ಹಾಡನ್ನು ಹಾಡ್ತಾರಲ್ಲ, ಇಷ್ಟಪಡ್ತಾರಲ್ಲ. ಶೋಸ್ ದಟ್ ಮ್ಯೂಸಿಕ್ ಇಸ್ ಟೈಮ್ಲೆಸ್ ಆ್ಯಂಡ್ ಇಟ್ಸ್ ಜಸ್ಟ್ ಇಟ್ ಈಸ್ ಬಿಯಾಂಡ್ ಎನಿ ಏಜ್ ಆರ್ ಲಿಮಿಟ್. ಸಿನಿಮಾ ರಿಲೀಸ್ ಆಗಲಿ, ಹಿಟ್ ಆಗಲಿ, ಫ್ಲಾಪ್ ಆಗಲಿ, ಆ ಹಾಡುಗಳು ಅದ್ಭುತವಾಗಿದೆ ಅಂದರೆ ನಮ್ಮ ಒಂದು ರೀತಿ ಮೈಂಡಲ್ಲಿ ನಮ್ಮ ಆ ಮೆಲಡಿಗಳು ಓಡ್ತಾ ಇರ್ತವೆ ಅನ್ನೋದು ಇಟ್ಸ್ ನಮಗೆ ಅಫ್ಕೋರ್ಸ್ ಸಂತೋಷ ಆಗುತ್ತೆ. ಅಂದರೆ ಆ ಹುಡುಗಿ ಹಾಡು ಹೇಳಿದಾಗ ನಿಮಗೆ ಏನನ್ನಿಸ್ತು ಸರ್? ಅದು ಅದು ಏನೂ ಇಲ್ಲ, ಒಂದು ಶ್ರುತಿ ಇಲ್ಲ, ಏನಿಲ್ಲ ರಾಗ, ಬಟ್ ಸ್ಟಿಲ್ ಹೆಂಗಾಗೋಗ್ಬಿಡ್ತು ಅಂದರೆ ಆ ಹುಡುಗಿನ ಕರೆದು ನಾವೆಲ್ಲ ಚಿಟ್ಚಾಟ್ ತಗೊಳಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ರು ಕೆಲವರು. ಐ ಮೀನ್ ಲೈಕ್ ಆ ಹಾಡು ಭಾಳ ಚೆನ್ನಾಗಿದೆ. ನನಗೇನು ನೆನಪು ಬಂತು ಅಂದರೆ ಅವತ್ತು ಮಲೇಷಿಯನ್ನೆಲ್ಲ ಶೂಟಿಂಗ್ ಮಾಡಿದ್ದು, ಆ ಮೆಮರೀಸ್ ಎಲ್ಲ ಬರುತ್ತೆ. ಇವಾಗ ಏನಾಗ್ಬಿಟ್ಟಿದೆ ಪೂಜಾ ಅವರೇ ಅಂದರೆ, ನಾವು ಮಾಡಿದ ಸಿನಿಮಾದಲ್ಲಿ ಶೂಟ್ ಮಾಡಿದ್ರೆ ಆ ಸಾಂಗ್ಗಳು, ಆ ಒಂದು ಸೀನ್ಗಳನ್ನು ಒಂದು ಪ್ರೇಕ್ಷಕಂತರ ನೋಡೋಕ್ಕಾಗಲ್ಲ. ಅದು ಏನೇ ಒಂದು ಸಾಂಗು ಸೀನು ಬಂದಾಗ ಅದರಲ್ಲಿರೋ ನೆನಪುಗಳು, ಅದರಲ್ಲಿರೋ ಶೂಟಿಂಗ್ ಸೆಟ್ಟಲ್ಲಿರೋದು, ಅದರಲ್ಲಿರೋದು ಸಿಹಿ ನೆನಪುಗಳು, ಸಿಹಿ ಅಲ್ಲದಿರೋ ನೆನಪುಗಳು ನೆನಪಾಗುತ್ತೆ. ಸೊ ಅದೆಲ್ಲ ಒಂಥರ ಇವ್ಸ್ ವಾಕ್ ಡೌನ್ ಮೆಮರಿ ಲೇನ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಸೊ ಆ ಥರದ್ದು ನನಗೆ ಅನಿಸಿತ್ತು ಇದರ ಬಗ್ಗೆ, ಆ ಹೂವಿನ ಬಾಣದಂತೆ. ಬಟ್ ಇವೆಲ್ಲೂ ಜನ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ನನಗೆ ಐ ಫೆಲ್ಟ್ ಗುಡ್. ಅದು ಎಸ್ ಸರ್. ಸರ್, ಇನ್ನೂ ಒಂದು 2-3 ಮಂತ್ಸ್ ಕೆಳಗಡೆ ನಿಮ್ದೊಂದು ವಿಡಿಯೋ ನೋಡಿದೆ. ಚೇತನ್ ಐಮ್ಸ್ ಅವರು ಬಿಗ್ ಬಾಸ್ಗೆ ಹೋಗ್ತಾರೆ ಹಂಗೆ ಹಿಂಗೆ ಅಂತ ಏನೋ ಒಂದು ಪ್ರಶ್ನೆ ಕೇಳಿದಾಗ ಏನೋ ಬಿಗ್ ಬಾಸಾ ಅಂತ ನೀವೇನೋ ರಿಯಾಕ್ಟ್ ಮಾಡಿದ್ರಿ. ಯಾಕೆ ಸರ್ ಬಿಗ್ ಬಾಸ್ ಅನ್ನುವಂಥ ಪ್ಲ್ಯಾಟ್ಫಾರ್ಮ್, ಬಿಗ್ ಬಾಸ್ಗೆ ಅವಕಾಶ ಏನಾದರೂ ಬಂದಿತ್ತಾ ಚೇತನ್ ಸರ್ಗೆ ಏನೋ ಅಂತ? ಬಿಗ್ ಬಾಸ್ ಅನ್ನೋದು ನಾನು ಯಾವತ್ತೂ ನೋಡಿಲ್ಲ ಬಿಗ್ ಬಾಸ್ ಅನ್ನು. ಓಕೆ. ಬಟ್ ನನಗೆ ಓವರಾಲ್ ಕಾನ್ಸೆಪ್ಟ್ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ. ಜಸ್ಟ್ ಓದಿಂದ ಬೇರೆಯವ್ರು ಮಾತಾಡೋದ್ರಿಂದ ನಾನು ಒಂದು 10-12 ಇಯರ್ಸಿಂದ ನನಗೂ ಅವಕಾಶಗಳು ಬರ್ತಾ ಇದ್ದಾವೆ. ಬಟ್ ನನಗೆ ಸ್ವಲ್ಪ ನ್ಯೂಸ್ ಪೇಪರ್ ಓದೋಕ್ಕೆ ನಾನು ಓದ್ತಾ ಇರ್ತೀನಿ. ನಾನು ಏನೇನು ನ್ಯೂಸ್ ನಡೀತಾ ಇದೆ, ಏನೇನು ಸಮಾಜದಲ್ಲಿ ನಡೀತಾ ಇದೆ, ಏನು ವಿಚಾರಗಳು, ಈ ರೀತಿ ಅಪ್ ಟು ಡೇಟ್ ಆಗಿರ್ತೀನಿ. ಆ ಮನೆಗೆ ಸೇರ್ಕೊಂಡ್ಬಿಟ್ಟು ನಮಗೆ ಔಟ್ಸೈಡ್ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಏನೂ ಗೊತ್ತಿಲ್ಲ ಅಂದಾಗ ನನಗೊಂಥರ ನಾನಾಗಿದ್ದು ಒಂದು 10 ದಿನ ನಾನು ಜೈಲಲ್ಲಿ ಇದ್ದಾಗ ನೆನಪು ಬರ್ತದೆ. ಬಟ್ ಆ ಜೈಲಲ್ಲಿ ಇದ್ದಿದ್ದು ನಾನು ಒಂದು ಏನು ಮಾತು ಹೇಳಿರ್ಬೋದು ಅಂದರೆ, ನಾನು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ನಾನು ಜೈಲಿಗೆ ಹೋಗೋದೇ ನಾನು ರೆಡಿ ಇದ್ದೀನಿ ಅಂತ ಏನೋ ಒಂದು ಹೇಳಿದ್ರಿ ಸರ್, ನಾನು ಬಟ್ ಕೇಳಿಸ್ಕೊಂಡೆ. ಜೈಲಿಗೆ ಹೋಗ್ತೀವಿ ಅಂದರೆ ಯಾರು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿ ಜೈಲಿಗೆ ಹೋಗೋದಕ್ಕೆ ಯಾರು, ಅದು
ಅದನ್ನು ನೋಬಡಿ ರೆಸ್ಪೆಕ್ಟ್ಸ್ ದ್ಯಾಟ್ ದಟ್ಸ್ ನಾಟ್ ದ ಗೋಲ್, ಅದು ಉದ್ದೇಶ ಅಲ್ಲ. ಬಟ್ ನಾವೆಲ್ಲ ಜೈಲಿಗೆ ಹೋಗಿದ್ದು ನಮ್ಮ ಟ್ವೀಟ್ಗಳಿಂದ, ನಮ್ಗೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿರೋದ್ರಿಂದ ಆ ರೀತಿ ಜೈಲಿಗೆ ಹೋಗೋಕ್ಕೆ ನಾವೆಲ್ಲರೂ ಸಿದ್ಧರಾಗಿರಬೇಕು. ಭಾಳ ಜನ ನಮ್ಮ ದೇಶದ ಲೀಡರ್ಸ್ಗಳು 75 ಇಯರ್ಸ್ನಲ್ಲಿ ಎಷ್ಟೋ ಜನ ದೇಶ ಕಟ್ಟಿರೋರು, ಎಷ್ಟೋ ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರೋರು, ಎಷ್ಟೋ ಜನ ಬೇರೆ ಬೇರೆ ಜನಪರ ಹೋರಾಟ ಮಾಡಿರೋರು, ಅವರೆಲ್ಲರೂ ಕೂಡ ಅನ್ಯಾಯದ ವಿರುದ್ಧ ನಿಂತು ಜೈಲಿಗೆ ಹೋಗಿರೋದು ನಮ್ಗೆ ಉದಾಹರಣೆಗಳಿದ್ದಾವೆ. ಸೊ ಆ ರೀತಿ ಜೈಲಿಗೆ ಹೋಗಿ ನಾನು ರೆಡಿ ಇದ್ದೀನಿ. ಬಿಗ್ ಬಾಸ್ನಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅಟ್ಲೀಸ್ಟ್ ಜೈಲಲ್ಲಿ ಒಂದು ನ್ಯೂಸ್ ಪೇಪರ್ ಅದು ಸಿಗುತ್ತೆ ಒಂದೊಂದ್ಸಲಿ, ಇಲ್ಲೂ ಅದು ಸಿಗದೆ ಇರ್ಬೋದು ಅಂತ ನಾನು ಕೇಳಿದ್ದೀನಿ. ನನಗೆ ಐ ಡೋಂಟ್ ನೋ ಇಫ್ ಐ ವುಡ್ ಕನೆಕ್ಟ್, ಬಟ್ ಜನರಿಗೆ ಸಂತೋಷ, ಮನೋರಂಜನೆ ಸಿಗುತ್ತೆ. ಪೀಪಲ್ ಫೈಂಡ್ ಸಮ್ ಅಮ್ಯೂಸ್ಮೆಂಟ್, ಪೀಪಲ್ ಹ್ಯಾವ್ ನ್ಯೂ ಪೀಪಲ್ ಟು ಗುರ್ತಿಸೋದು ಆಸ್ ಸೆಲೆಬ್ರಿಟೀಸ್. ಅದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ಮಾಡರ್ನ್ ಡೆಮಾಕ್ರಸಿ. ಸೊ ಅದರಲ್ಲಿ ಏನು ನನಗೆ ಅದ್ರ ಮೇಲೆ ಏನು ಸಮಸ್ಯೆ ಅನ್ನೋದಿಲ್ಲ. ಬಟ್ ನಾನೇ ಅದ್ರ ಒಳಗೆ ಸೇರ್ಕೋಬೇಕು, ಹೋರಾಟ ಮಾಡ್ತೀರಾ ನೀವು ಅಂತ ಅಲ್ಲಿ ಹೋರಾಟಗಳು ನೋಡಿ ಪೂಜಾ ಅವರೇ ಬೇರೆ ಬೇರೆ ಥರ ಇರ್ತವೆ. ಮನೆ ಒಳಗಿರೋ ಹೋರಾಟಗಳು ನಡೀತವೆ, ನಮಗೆ ಸಮಾಜದಲ್ಲಿರೋ ಹೋರಾಟಗಳು, ಎಲ್ಲ ಹೋರಾಟಗಳು ಅದರದ್ದೇ ಆದ ಒಂದು ರೀತಿ ಸ್ಪೇಸು ಪ್ಲೇಸು ಅನ್ನೋದಿರುತ್ತೆ. ಬಟ್ ನಾನು ಅಲ್ಲಿ ಹೋಗಿ ಹೋರಾಟ ಮಾಡೋದಕ್ಕಿಂತ ಸಮಾಜದ ನಮ್ಮ ಜನಪರ ಹೋರಾಟಗಳು ಮುಂದುವರ್ಸೋದೇ ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ಓಕೆ, ಬಟ್ 12 ವರ್ಷ ಅವಕಾಶಗಳು ಬಂದರೂ ಹೋಗಿಲ್ವಾ ಸರ್ ನೀವು? ಯಾಕೆ ಕಾರಣ? 12 ವರ್ಷ ಅಂತ ಹೇಳೋಕ್ಕಾಗಲ್ಲ, ಒಂದು ಅಟ್ಲೀಸ್ಟ್ 8-10 ವರ್ಷದಿಂದ ನನಗೆ ನೆನಪಲ್ಲಿದೆ, ಅದಕ್ಕಿಂತ ಮುಂಚೆನೂ ಇರ್ಬೋದು. ಬಟ್ ನನಗೆ ಐ ಜಸ್ಟ್ ನೆವರ್, ನನಗೆ ಅದು ಕನೆಕ್ಟ್ ಆಗಿಲ್ಲ. ಅದು ಐ ಡೋಂಟ್ ಆ ಕನೆಕ್ಟು ನನಗೆ ಆ ಒಂದು ಹೋಗಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನಾನು ಕೂಡ ಎಷ್ಟೋ ನನಗೆ 100 ಸಿನಿಮಾಗಳು ರಿಜೆಕ್ಟ್ ಮಾಡಿದ್ದೀನಿ. ಆ ಸಿನಿಮಾಗಳು ರಿಜೆಕ್ಟ್ ಮಾಡಿರೋದು ಅವ್ರು ಒಳ್ಳೆಯ ಉದ್ದೇಶದಿಂದ ಮಾಡಿಲ್ಲ ಅಂತ ಅಲ್ಲ, ನನಗೆಲ್ಲ ಒಂದು ಕಡೆ ಆ ಸಿನಿಮಾ ಜೊತೆ ಕನೆಕ್ಷನ್ ಸಿಕ್ಕಿಲ್ಲ. ಐ ಫೆಲ್ಟ್ ಅಸ್ ದೋ ದಟ್ ಕ್ಯಾರೆಕ್ಟರ್ ದಟ್ ಟೀಮ್ ದಟ್ ಪಾತ್ರ ಅನ್ನೋದು ನಾನು ಭಾಳ ರಿಜೆಕ್ಟ್ ಮಾಡಿರೋದೇ ಒಂದು ಬೆರಳೆಣಿಕೆ ಎಷ್ಟು ಸಿನಿಮಾಗಳು. ಅದೇ ರೀತಿ ನನಗೆ ಕೆಲವು ಅವಕಾಶಗಳು ಬಂದರೂ ಕೂಡ ನನಗೆ ಅದಕ್ಕೆ ಸರಿ ಅನಿಸ್ತಾ ಇದ್ದರೆ ನಾನು ಅದನ್ನು ಮಾಡಲ್ಲ. ಈ ಸಿನಿಮಾ ಆ ದಿನಗಳ ಟೈಮ್ನಲ್ಲೂ ಕೂಡ ನನಗೆ ಯಾವ ಸಿನಿಮಾಗಳು ಮಾಡಿಲ್ಲ ಅಂದಿದ್ರು ನನಗೆ ಕೆಲವು ಆಫರ್ಗಳು ಬಂತು. ಅವಾಗ ಇಂಡಸ್ಟ್ರಿ ಭಾಳ ಬೂಮ್ನಲ್ಲಿತ್ತು. ಆ ಸಂದರ್ಭದಲ್ಲಿ ನನಗೆ ಆಫರ್ಗಳು ಬರೋಕ್ಕೆ ಶುರುವಾಯಿತು. ನಾನು ಕೂಡ ಅವಾಗ ಇಲ್ಲ, ನಾನು ರಂಗಭೂಮಿ ಮಾಡ್ಕೊಂಡಿರ್ತೀನಿ, ನಾನೇನು ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನನಗೇನು ಒರಿಯಿತ್ತು ಅಂದರೆ ಸಿನಿಮಾದಲ್ಲಿ ನಾನು ಸೇರ್ಕೊಂಡ್ಬಿಟ್ರೆ ನನಗೆಲ್ಲೋ ಒಂದು ಕಡೆ ನನ್ನ ಪ್ರೈವಸಿ ಹೊರಟೋಗ್ಬಿಡುತ್ತೆ. ನೀವು ಪಬ್ಲಿಕ್ ಪರ್ಸನ್ ಆದಾಗ ನೀವು ಒಂದು ರೀತಿ ಫ್ರೀಯಾಗಿ ನಿಮ್ಮ ಫ್ರೀಡಮ್ ಅನ್ನೋದು ಕಳ್ಕೊಂಡ್ಬಿಡ್ತೀರಾ ಅನ್ನೋ ಒಂದು ಭಯ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ಈ ಆ ದಿನಗಳು ಟೀಮ್ ವಾಸ್ ಅ ವೆರಿ ಕೇಪಬಲ್ ಟೀಮು. ಅಗ್ನಿಶ್ರೀಧರ್ ಅವರು ಭಾಳ ಚೆನ್ನಾಗಿ ಅವರು ಕಾನ್ಸೆಪ್ಟನ್ನು ರೂಪಿಸಿದ್ರು. ಅವರ ಎದೆಗಾರಿಕೆನ ನಾವು ನಾಟಕದ ಮುಖಾಂತರ ನಾವು ತರಬೇಕು ಅಂತ ನಾನು, ಕಿಶೋರ್ ಅವರು, ನರೇಂದ್ರ ಬಾಬು ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಇಟ್ ವಾಸ್ ಒಳ್ಳೆಯ ಅವಕಾಶ, ಅದಲ್ಲಿ ಎರಡು ಮಾತಿಲ್ಲ. ಬಟ್ ಒಳ್ಳೆಯ ಅವಕಾಶ ಬಂದಿದ್ದ ತಕ್ಷಣ ನಾವು ಗ್ರ್ಯಾಬ್ ಮಾಡಬೇಕು ಅಂತ ನನಗೆ ಅನಿಸಲ್ಲ. ನಾನು ಕೂಡ ಇದು ಎಷ್ಟು ಮಟ್ಟಿಗೆ ಇದು ಎಲ್ಲ ರೀತಿ ಯೋಚನೆ ಮಾಡಿ ಅದು ಸಿಗಲಿಲ್ಲ ಅಂದರೆ ನಾನು ಪರವಾಗಿಲ್ಲ, ಬೇರೆಯವ್ರಿಗೆ ಸಿಗಲಿ, ದಟ್ ಅದರ್ ಪೀಪಲ್ ಒಳ್ಳೇದಾಗಲಿ. ಅವ್ರಿಗೆ ಬಿಗ್ ಬಾಸಲ್ಲಿ ಅವರು ಕೂಡ ಭಾಳ ಜನ ಆಸಕ್ತಿಯಿಂದ ಬಿಗ್ ಬಾಸ್ಗೆ ಹೋಗ್ತಾರೆ. ಅವ್ರು ಹೋಗಲಿ, ಅವರು ಅದನ್ನೇ ಒಂದು ಚೆನ್ನಾಗಿ ಒಂದು ಹೆಸರು ಮಾಡ್ಕೊಳ್ಳಿ. ಹೆಸರಿರೋರೇ ಹೆಸರು ಮಾಡಿಕೊಂಡು ಅದನ್ನು ಬೆಳೆಯೋದಕ್ಕಿಂತ ಹೊಸ ಟ್ಯಾಲೆಂಟು, ಹೊಸ ಪ್ರತಿಭೆಗಳು, ಹೊಸ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿರೋರು ಮಾಡಿರೋರು ಒಂದು ಚಾನ್ಸ್ ಆಗಲಿ. ಓಕೆ, ರೀಸೆಂಟಾಗಿ ವಿನ್ ಆದಂತಹ ಗಿಲ್ಲಿ ಅವ್ರಿಗೆ ಬಂದಂತಹ ನೇಮ್ ಫೇಮ್ ಅದು ಬಿಗ್ ಬಾಸ್ ಮೂಲಕ ಬಂತು. ಜೊತೆಗೆ ಅವರು ಫೇಮಸ್ಸು ಇದ್ರು ಬಿಡಿ, ಹೊರಗಡೆ ಒಂದಷ್ಟು ರಿಯಾಲಿಟಿ ಶೋ ಮಾಡಿದ್ರು, ಎಲ್ಲ ಮಾಡಿದ್ರು. ಸೊ ಅವರ ಒಂದು ಇದನ್ನು ನೋಡಿ ಏನನ್ನಿಸ್ತು ಸರ್? ವಾವ್, ಬಿಗ್ ಬಾಸಿಂದ ಈ ಲೆವೆಲಿಗೆ ಒಂದು ಮನುಷ್ಯನಿಗೆ ನೇಮ್ ಫೇಮ್ ಬರುತ್ತೆ ಅಂತ ಅನ್ನಿಸ್ತಾ ನಿಮಗೆ ಹೇಗೆ ಅಂತ? ನಮಗೆ ಟಿ ವಿ ಮೀಡಿಯಾ, ಈ ಒಂದು ಎಂಟರ್ಟೈನ್ಮೆಂಟ್ ಮೀಡಿಯಾ, ಬಿಗ್ ಬಾಸ್ ಅಂತ ಶೋಗಳು, ಆ್ಯಂಡ್ ದೀಸ್ ಹ್ಯಾವ್ ಅ ಲಾಟ್ ಆಫ್ ಸಿನಿಮಾ, ದೀಸ್ ಹ್ಯಾವ್ ಎನ್ ಎಕ್ಸ್ಟ್ರಾರ್ಡಿನರಿ ರೀಚ್ ಇದೆ. ದ ರೀಚ್ ಆಫ್ ಪೀಪಲ್ ಮನೆಗೂ ರೀಚ್ ಆಗ್ತವೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಪೀಪಲ್ ಬಿಕಮ್ ಹೌಸ್ ಹೋಲ್ಡ್ ನೇಮ್ಸ್ ಆಗಿರ್ಬೋದು, ಹೌಸ್ ಹೋಲ್ಡ್ ಫೇಸಸ್ ಆಗಿರ್ಬೋದು, ಎಲ್ಲರಿಗೂ ಗೊತ್ತಾಗ್ತಾರೆ. ಬಟ್ ನಿಮ್ಮ ಉದ್ದೇಶ ಏನು? ವಾಟ್ ಈಸ್ ದ ಗೋಲ್? ನಿಮ್ಮ ಉದ್ದೇಶ ಅನ್ನೋದು ಫೇಮಸ್ ಆಗೋಕ್ಕೆ ಅಂತ ಉದ್ದೇಶ ಇದ್ದರೆ, ಎಲ್ಲರೂ ನೀವು ಯಾರು ಅಂತ ಗೊತ್ತಾಗಬೇಕು ಅಂದರೆ ಈ ಥರದ್ದು ದಾರಿಗಳು ಅಥವಾ ಈ ಥರದ್ದು ರೀತಿಗಳು ಈಸ್ ಓಕೆ, ದಟ್ಸ್ ನೋ ಪ್ರಾಬ್ಲಮ್. ಬಟ್ ನಿಮ್ಮ ಉದ್ದೇಶ ನಾನೇ ಫೇಮಸ್ ಹಾಕೋದಕ್ಕಿಂತ ನಾನು ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂತ ನಮ್ದಿದ್ದಾಗ, ಯು ಸಿ ದ್ಯಾಟ್ ಕೈಂಡ್ ಆಫ್ ಫೇಮ್ ಇಸ್ ಅ ಮೋರ್ ಒಂಥರ ಎಕ್ಸ್ಟರ್ನಲ್ ಸೂಪರ್ಫಿಷಿಯಲ್ ಫೇಮ್. ಅದು ಏನಾಗುತ್ತೆ ಅಂದರೆ ನಿಮ್ಮ ಫೇಸ್ ಗೊತ್ತಿರುತ್ತೆ, ನಿಮ್ಮನ್ನು ಜನ ಟಿ ವಿನಲ್ಲಿ ನೋಡಿರ್ತಾರೆ, ನಿಮ್ಮನ್ನು ಫಾರ್ ಎಕ್ಸಾಂಪಲ್ ಒಬ್ಬ ಆ್ಯಕ್ಟರ್ ಗೊತ್ತಿರ್ತಾರೆ, ಬಟ್ ನಿಮ್ಮ ಆಲೋಚನೆಗಳು ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಗೌರವನೂ ಕೊಡಲ್ಲ. ಬಿಕಾಸ್ ಅದರಿಂದ ನಿಮ್ಮನ್ನು ಇಷ್ಟಪಟ್ಟಿಲ್ಲ. ನಿಮ್ಮ ವಿಷನ್ನು, ನಿಮ್ಮ ಕನಸು, ನಿಮ್ಮ ಉದ್ದೇಶಗಳು, ನಿಮ್ಮ ಚಿಂತನೆಗಳು, ಇದ್ಯಾವುದಕ್ಕೂ ಬೆಲೆ ಇಲ್ಲ. ನಿಮ್ಮ ಫೇಸು
ನೀವು ಹೆಂಗೆ ಕಾಣ್ತೀರಾ, ನಿಮ್ಮ ಹೆಸರು. ದಟ್ಸ್ ಅ ವೆರಿ ಐ ಗುಡ್ ಆ್ಯಂಡ್ ಬ್ಯಾಡ್ ಪ್ರಶ್ನೆ ಬರೋಲ್ಲ ಇಲ್ಲಿ. ಅದು ಒಂದು ಆಳವಾಗಿ ಒಂದು ವ್ಯಕ್ತಿಯಿಂದ ಅರ್ಥೈಸ್ಕೊಂಡಿರೋ ಪ್ರೀತಿ ಮಾಡೋದಲ್ಲ ಅದು, ಅಲ್ವಾ? ಸೊ ನಮಗೆ ಈವನ್ ಆ್ಯಸ್ ಅನ್ ಆ್ಯಕ್ಟರ್ ಪೂಜಾ ಅವರೇ, ನಾನೊಬ್ಬ ಸಿನಿಮಾ ನಟ ಅಂದಾಗ, ನೀವು ಆ ದಿನಗಳು ಸಿನಿಮಾ ಭಾಳ ಒಳ್ಳೆಯ ಸಿನಿಮಾ ಮಾಡಿದೆ, ಬಿರುಗಾಳಿನೂ ಭಾಳ ಅನೇಕ ರೀತಿ ಹೆಸರಾಯಿತು, ಸೂರ್ಯಕಾಂತ್, ಮೈನಾ ಭಾಳ ಚೆನ್ನಾಗಾಯಿತು. ಬಟ್ ಅಟ್ ದ ಸೇಮ್ ಟೈಮ್ ಅದರಲ್ಲಿ ಒಂದು ಬರೀ ಭಾಳ ಸೂಪರ್ಫಿಷಿಯಲಾಗಿ ನಾನು ಯಾರು ಅಂತ ಗೊತ್ತಾಗುತ್ತೆ. ಚೇತನು ಈ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದು. ಬಟ್ ಯಾವಾಗ ಚಳುವಳಿಗೆ ಸೇರ್ಕೊಂಡು ನಾವು ಹೋರಾಟ ಮಾಡಿದ್ನು, ಚೇತನ್ ತಲೆಯಲ್ಲೇನಿದೆ, ಚೇತನ್ ಯಾವ ರೀತಿ ಸಮಾಜ ನೋಡ್ತಾನೆ, ಚೇತನ್ಗೆ ಯಾವ ರೀತಿ ಒಂದು ಸಮಾಜಕ್ಕೆ ಏನೇನು ಒಳ್ಳೆಯದು ಅಂತ ಅವಾಗ ಗೊತ್ತಾಗಕ್ಕೆ ಶುರುವಾಯಿತು. ಸೊ ಒಬ್ಬ ಸಿನಿಮಾ ಹೀರೋನೋ ಹೀರೋಯಿನ್ನೋ ಆ್ಯಕ್ಟರೋ ಪ್ರೀತಿಸ್ಬೋದು, ಒಬ್ಬ ಹೋರಾಟಗಾರರನ್ನು ಎಲ್ಲೋ ಒಂದು ಕಡೆ ಜನ ಗೌರವಿಸ್ಬೋದು ಅಥವಾ ದ್ವೇಷಿಸ್ಬೋದು. ಆದರೆ ಲೀಡರ್ಶಿಪ್ನಲ್ಲಿರೋನ್ನ ಜನ ನಂಬ್ತಾರೆ. ನಂಬಿಕೆ, ಈ ನಂಬಿಕೆ ನಿಮ್ಮ ಫೇಸ್ ನೋಡಿ ಗಳಿಸ್ಕೊಳ್ಳೋದಲ್ಲ, ನಿಮ್ಮ ಕೆಲಸ, ನಿಮ್ಮ ನಡೆ ನುಡಿ, ಇದೆಲ್ಲ ನಿಮ್ಮ ಒಂದು ರೀತಿ ನಿಮ್ಮ ವ್ಯಕ್ತಿತ್ವ, ಇದೆಲ್ಲ ಕೂಡ ಫ್ಯಾಕ್ಟರ್ ಆಗಿ ಜನ ನಿಮ್ಮನ್ನು ಟ್ರಸ್ಟ್ ಮಾಡ್ತಾರೆ. ದಟ್ ಟ್ರಸ್ಟ್ ಇದೆಯಲ್ಲ, ಆ ನಂಬಿಕೆ ಇದೆಯಲ್ಲ, ಅದು ಭಾಳ ದೊಡ್ಡ ಒಂದು ರೀತಿ, ಅದು ಪಡೆಯೋಕ್ಕೆ ಭಾಳ ಕಷ್ಟ, ಅದನ್ನು ಉಳಿಸ್ಕೊಳ್ಳೋದು ಭಾಳ ಮುಖ್ಯ. ಸೊ ಸಮಾಜ ಅಷ್ಟು ಸುಲಭವಾಗಿ ಎಲ್ಲನೂ ಟ್ರಸ್ಟ್ ಮಾಡಲ್ಲ. ಬಟ್ ಆ್ಯಂಡ್ ಸೆಲೆಬ್ರಿಟೀಸ್ನ ಮೊದಲೇ ಟ್ರಸ್ಟ್ ಮಾಡಲ್ಲ. ಬಟ್ ಅದಕ್ಕೆ ದಿಸ್ ಈಸ್ ಮೋರ್ ಮೀನಿಂಗ್ಫುಲ್ ಅಂತ ಒಂದು ಅರ್ಥಪೂರ್ಣವಾಗಿದೆ ಅಂತ ನಾನು ನೋಡ್ತೀನಿ. ಹಾಗಿದ್ದಾಗ ಸೆಲೆಬ್ರಿಟೀಸ್ ಏನು ಕೆಟ್ಟದ್ದು ಒಳ್ಳೇದಂತ ನಾನು ಅದನ್ನು ಜಡ್ಜ್ಮೆಂಟ್ ಮಾಡ್ತಾ ಇಲ್ಲ. ಬಟ್ ದೇರ್ ಇಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಮ್. ನೀವು ನಿಜವಾಗ್ಲೂ ನೋಡೋದು ಪೂಜಾ ಅವರೇ, ಫೇಮ್ ಅನ್ನೋದರಿಂದ ಏನು ಸಿಗುತ್ತೆ, ಎಲ್ಲರೂ ನಿಮಗೆ ಗೊತ್ತಾದರೆ ಏನು ಸಿಗುತ್ತೆ. ಈಗ ನೀವು ಕಳೆದ ಬಿಗ್ ಬಾಸ್ಗಿಂತನೂ ನಾವು ಯಾವುದೇ ಸೀಸನಲ್ಲಿ ನೋಡಿದ್ರು ಕೂಡ ಈ ಗಿಲ್ಲಿ ಅನ್ನೋರನ್ನ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ, ಸಿಕ್ಕಾಬಟ್ಟೆ ಅವರಿಗೆ ನೇಮ್ ಆಗಿರ್ಬೋದು, ಫೇಮ್ ಆಗಿರ್ಬೋದು, ಅವ್ರಿಗೆ ಫ್ಯಾನ್ ಬೇಸ್, ಅವ್ರು ಹೊರಗೆ ಬರೋ ಅಷ್ಟರಲ್ಲಿ ಅವ್ರಿಗೆ ಮಿಲಿಯನ್ ಫಾಲೋವರ್ಸು. ಬಹುಶಃ ಅವ್ರಿಗಿರೋಷ್ಟು ಫ್ಯಾನ್ ಬೇಸ್ ಯಾರಿಗೂ ಇಲ್ಲ ಅನ್ಕೋತೀನಿ. ಬಿಗ್ ಬಾಸಲ್ಲಿ ಇಷ್ಟು ಜನಕ್ಕೆ ಹೋಗಿರೋರು ಅಷ್ಟು ಫ್ಯಾನ್ ಬೇಸ್ ಅವ್ರಿಗೆ ಕ್ರಿಯೇಟ್ ಆಯಿತು. ಆ್ಯಂಡ್ ಫ್ಯಾನ್ಸ್ ಪೇಜು ಅವ್ರ ಬಗ್ಗೆ ಗಿಲ್ಲಿನೇ ವಿನ್ ಆಗಬೇಕು ಅಂತ ಪೋಸ್ಟ್ಗಳು ಹಾಕೋದಾಗಿರ್ಬೋದು. ಆ್ಯಂಡ್ ಏನು ಹೇಳ್ತೀರಾ ಅದಕ್ಕೆ? ಇಲ್ಲ ಪೂಜಾ ಅವರೇ, ನಾನು ಹೇಳಿದ್ದೀನಿ, ಎಂಟರ್ಟೈನ್ಮೆಂಟ್ ಮೀಡಿಯಾ ಹ್ಯಾಸ್ ಎ ಬಿಗ್ ರೀಚ್. ನೀವು ಹೇಳೋ ಪ್ರಕಾರ ಈ ಬಿಗ್ ಬಾಸ್ನಲ್ಲಿ ಕೆಲವು ವ್ಯಕ್ತಿಗಳು ಅಥವಾ ಈ ಭಾಳ ರೀತಿ ಸೆಲೆಬ್ರಿಟಿ ಆಗಿರ್ಬೋದು, ಆಗಿದ್ದಾರೆ. ಗುಡ್, ಫೈನ್, ಸಂತೋಷ. ಆದರೆ ಅದನ್ನು ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ನ ಹೊರಗೆ ಬಂದು ಎಲ್ಲ ನಾನು ನೋಡಿದ್ದೀನಿ. ಇವಾಗ ಎಷ್ಟು 8-10 ವರ್ಷಗಳಿಂದ ನೋಡಿದ್ದೀನಿ. ಬಿಗ್ ಬಾಸ್ನ ಹೊರಗೆ ಬಂದಿದ್ದ ತಕ್ಷಣ ಭಾಳ ಸೆಲೆಬ್ರಿಟಿ ಭಾಳ ಫೇಮ್ ಆಗುತ್ತೆ. ಅದೇ ಒಂದು 3 ತಿಂಗಳು 6 ತಿಂಗಳು 1 ವರ್ಷ ಆಗುವಷ್ಟೊತ್ತಿಗೆ ಅದು ಕಡಿಮೆ ಆಗುತ್ತೆ, ಮತ್ತೊಬ್ಬರು ಬೆಳೀತಾರೆ, ಮತ್ತು ನೆಕ್ಸ್ಟ್ ಬಿಗ್ ಬಾಸ್ ಬರುತ್ತೆ. ಸೊ ಇಟ್ಸ್ ಅ ಸೈಕಲ್, ಅದರಲ್ಲಿ ಏನು ಒಂದು ಇರಲಿಲ್ಲ. ಬಟ್ ನಾವು ಆ ಫೇಮನ್ನು ತೊಗೊಂಡು ಏನು ಮಾಡ್ತೀವಿ ಅನ್ನೋ ಇಸ್ ದ ಮೇನ್ ಕ್ವಶನ್ ಪೂಜಾ. ಆ ಫೇಮ್ ಬರುತ್ತಲ್ಲ, ಬೇರೆ ಬೇರೆ ಹಂತಕ್ಕೆ ಸೆಲೆಬ್ರಿಟಿಗಳು ಎಲ್ಲರಿಗೂ ಫೇಮ್ ಇರುತ್ತೆ, ಟು ಡಿಫ್ರೆಂಟ್ ಲೆವೆಲ್ಸ್, ಟು ಡಿಫ್ರೆಂಟ್ ಡಿಗ್ರೀಸ್. ಬಟ್ ದ ಅಮೌಂಟ್ ಆಫ್ ಫೇಮ್ ಕ್ವಾಂಟಿಟೇಟಿವ್ಲಿ ಈಸ್ ನಾಟ್ ದ ಗೋಲ್. ಆ ಫೇಮು, ಆ ಹೆಸರು, ಆ ಒಂದು ಸೆಲೆಬ್ರಿಟಿ ಸ್ಟ್ಯಾಟಸ್ ತೊಗೊಂಡು ಸಮಾಜಕ್ಕೆ ಉಪಯೋಗಕರವಾಗಿ ಮಾಡಿದ್ರೆ ಮಾತ್ರ ಅದಕ್ಕೊಂದು ತೂಕ ಬರುತ್ತೆ ಅನ್ನೋದು ನನ್ನ ವಾದ. ಸೊ ಯು ಹ್ಯಾವ್ ಟು ಡೂ ಸಮಥಿಂಗ್ ಗುಡ್ ವಿತ್ ಇಟ್. ಯು ಹ್ಯಾವ್ ಟು ಡೂ ಸಮಥಿಂಗ್ ಸೋಷಿಯಲಿ ಬೆನಿಫಿಷಿಯಲ್ ವಿತ್ ಇಟ್. ಇಲ್ಲ ಅಂದರೆ ಅದು ಬರುತ್ತೆ, ಅದು ಕಡಿಮೆ ಆಗುತ್ತೆ, ಮತ್ತೊಬ್ಬರು ಬರುತ್ತೆ, ಮತ್ತೊಬ್ಬರು ಕಡಿಮೆ ಆಗುತ್ತೆ, ಮತ್ತೊಬ್ಬರು ಬರುತ್ತೆ, ಹಂಗೆ ಒಂದು ರೀತಿ ಇಟ್ಸ್ ಜಸ್ಟ್ ನಾರ್ಮಲ್ ಪ್ಯಾಟರ್ನ್. ಸೊ ನನಗೆ ಅದು ಕೆಲವು ವ್ಯಕ್ತಿಗಳು ಯಾಕೆ ಜಾಸ್ತಿ ಬಂದಿದೆ, ಕೆಲವು ವ್ಯಕ್ತಿಗಳು ಯಾಕೆ ಕಡಿಮೆ ಬಂದಿದೆ, ಅದಕ್ಕೆ ನನಗೆ ಐ ಡೋಂಟ್ ನೋ ದ ಎಕ್ಸಾಕ್ಟ್ ರೀಸನ್ಸ್. ಬಟ್ ನಾನು ಹೇಗೆ ನೋಡ್ತೀನಿ ಅಂದರೆ, ದರ್ ಮಸ್ಟ್ ಬಿ ಸಮಥಿಂಗ್ ಮೋರ್ ಡೀಪ್, ಆಳವಾಗಿರಬೇಕು. ಆಳವಾಗಿದ್ದರೆ ಮಾತ್ರ ಅದಕ್ಕೆ ಸಮಾಜಕ್ಕೆ ಏನೋ ಉಪಯೋಗ. ಸಿನಿಮಾ ರಂಗದಲ್ಲಿ ಪೂಜಾ ಅವರೇ, ನಾನು ಸಿನಿಮಾ ಮಾಡಿದಷ್ಟು ಫೇಮ್ ಬೆಳೆದಿರೋದು, ಫೇಮ್ ಇನ್ನೂ ಹೆಸರು ಜಾಸ್ತಿ ಆಗಿರೋದು, ಇನ್ನೂ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆದಿರೋದು, ಇನ್ನೂ ನನ್ನ ಸಿನಿಮಾ ಆಫರ್ಸ್ಗಳು ಬೆಳೆದಿರೋದು, ಇನ್ನೂ ನನಗೆ ಮೀಡಿಯಾ ಇಂಟರ್ವ್ಯೂಗಳ್ಸ್ ಬರೋದು. ಬಟ್ ಅದೆಲ್ಲ ಪರ್ಸ್ನಲ್ ಗ್ರೋತಾಗಿ ವರ್ಕೌಟ್ ಆಗಿರೋದು. ನನಗೆ ಚಳುವಳಿ ಬೇಕು. ಯಾಕೆ ಅಂದರೆ, ನಾನು ಬೆಳೆದಿರೋದನ್ನೇ ಬೆಳೀತಾ ಇರೋದಕ್ಕಿಂತ ಸಮಾಜನ ಒಂದು ಬೆಳೆಸೋದು ನಮ್ಮ ಉದ್ದೇಶ. ಬಿಲ್ಡ್ ಅ ಬೆಟರ್ ಸೊಸೈಟಿ, ಬಿಲ್ಡ್ ಅ ಕಾನ್ಸ್ಟಿಟ್ಯೂಷನಲ್ ಸೊಸೈಟಿ. ಅದೇ ಒಂದು ಸಮಾಜ. ಸೊ ದ್ಯಾಟ್ ಈಸ್ ದ ಗೋಲ್. ಅವಾಗೇನಾಗತ್ತೆ ಅಂದರೆ, ಈ ಕಡೆ ಅಲ್ಲ ಇಳಿತಾ ಬರುತ್ತೆ, ದಿಸ್ ಪರ್ಸ್ನಲ್ ಫೇಮ್. ಬಟ್ ಸೊಸೈಟಿಗೆ ಒಳ್ಳೆಯದಾಗತ್ತೆ. ಸೊ ಏನೇ ಇದ್ರೂ ಟ್ರೇಡ್ ಆಫ್ಸ್ ಇರುತ್ತೆ. ವಿಚ್ ಡು ಯು ವಾಂಟ್ ಆ್ಯಂಡ್ ವಿಚ್ ಈಸ್ ಆ್ಯಂಡ್ ಆಲ್ ಗೋಲ್ಸ್. ನೋಡಿ ಪೂಜಾ ಅವರೇ, ಎಲ್ಲರೂ ನಾವು ಗೋಲ್ಸ್ ಅಸ್ಪೈರ್ ಮಾಡ್ತೀವಿ.
ಎಲ್ಲ ಗೋಲ್ಸು ಸರಿ ಸಮಾನ ಅಲ್ಲ, ಎಲ್ಲ ಆಲೋಚನೆಗಳು ಸರಿ ಸಮಾನ ಅಲ್ಲ, ಎಲ್ಲ ಮನುಷ್ಯರು ಸರಿ ಸಮಾನ. ಬಟ್ ಎಲ್ಲ ಐಡಿಯಾಸು, ಎಲ್ಲ ವಿಷನ್ಸು, ಎಲ್ಲ ಆಸ್ಪಿರೇಷನ್ಸ್ ಆರ್ ನಾಟ್ ಈಕ್ವಲ್. ದ ಆಸ್ಪಿರೇಷನ್ಸ್ ದಟ್ ಆರ್ ಇನ್ ದ ಇಂಟ್ರೆಸ್ಟ್ ಆಫ್ ಅ ಬೆಟರ್ ಸೊಸೈಟಿ ಆರ್ ಆನ್ ಅ ಹೈಯರ್ ಲೆವೆಲ್ ದೆನ್ ಪರ್ಸನಲ್ ಆಸ್ಪಿರೇಷನ್ ಅನ್ನೋದು ನನ್ನ ವಾದ. ಓಕೆ.